टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। 40 ಲಕ್ಷ ಕ್ರೆಡಿಟ್ ಇದೆಯಲ್ಲ, ಅದೇ ನೋಡಿ ಎಡವಟ್ಟಾಗಿರೋದು. ಹೇಗೆ ದುಡ್ಡು ಹೋಯಿತು, ಏನು ಎತ್ತ, ಇದೆಲ್ಲದರ ಬಗ್ಗೆ ಶೈಕ್ಷಣಿಕ ಟ್ರಸ್ಟ್ನಿಂದ ರನ್ಯಾಗೆ 40 ಲಕ್ಷ ರೂಪಾಯಿ ಹಣ ವರ್ಗಾವಣೆ ಆಗಿದೆ. ಏನಿದ್ರ ಅರ್ಥ? ಯಾರೋ ಪ್ರಭಾವಿಗಳ ಸೂಚನೆ ಮೇರೆಗೆ ಹೋಯಿತು. ಯಾವ ಪ್ರಭಾವಿಗಳವರು? ಸ್ವತಃ ಟ್ರಸ್ಟೇನೆ ಬಿಲ್ ಕ್ಲಿಯರ್ ಮಾಡಿದೆ ಅಂತೆ. ಇಡಿ ಇದಕ್ಕೆ ಸಂಬಂಧಪಟ್ಟಂಗೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಶೈಕ್ಷಣಿಕ ಟ್ರಸ್ಟ್ನಿಂದ ರನ್ಯಾಗೆ 40 ಲಕ್ಷ ರೂಪಾಯಿ ಕ್ರೆಡಿಟ್. ಅಂದರೆ ಖುದ್ದು ನಾಯಕರು ಹೇಳ್ದೇನೆ ಈ ರೀತಿ ಹಣ ವರ್ಗಾವಣೆ ಆಗ್ಲಿಕ್ಕೆ ಸಾಧ್ಯನಾ? 40 ಲಕ್ಷ ಹಣ ಕೊಟ್ಟು ಬಿಲ್ ಕ್ಲಿಯರ್ ಆಗಿದೆ ಅಂತ. ಇನ್ನು ಈಕೆ ಎಲ್ಲೆಲ್ಲಿ ಚಿನ್ನ ಕೊಟ್ಟಿದ್ಲು ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 16 ಕಡೆಗೆ ಹವಾಲಾ ಆಪರೇಟರ್ಗಳಿಗೂ ಕೂಡ ಇಡಿ ಬಿಸಿ ಮುಟ್ಟಿಸಿದೆ. ಚಿನ್ನ ಖರೀದಿ ಇದರ ಬಗ್ಗೆ ವ್ಯಾಪಾರಿಗಳು ಹೇಳಿದ್ರು, ಹೌದು ನಾವು ಆಕೆಯಿಂದ ಚಿನ್ನ ಖರೀದಿ ಮಾಡಿರುವಂಥದ್ದು ಸತ್ಯ. ಕೋಟಿ ಕೋಟಿ ವರ್ಗಾವಣೆ ಆಗಿದೆ. ಕಟ್ಟಡದ ಕಾರ್ಮಿಕರ ಪೂರೈಕೆದಾರರಾಗಿ ಅವರನ್ನು ತೋರಿಸಿ ಅಕೌಂಟಿಗೆ ಹಣ ಹಾಕಿದೆ ಕಂಪನಿ. ಹೆಂಗಿದೆ ನೋಡಿ ಕತೆ. ಯಾರ್ಯಾರ ಹೆಸರಿಂದಲೂ ದುಡ್ಡು ಹೋಗಿದೆ. ಕಟ್ಟಡ ಕಾರ್ಮಿಕರ ಹೆಸರಲ್ಲೂ ಕೂಡ ಹಣ ಹೋಗಿದೆ. ಇದು ಸಂಗತಿ. ಬರೀ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಏನಿದು 40 ಲಕ್ಷ ರೂಪಾಯಿ ಹಣದ ಕ್ರೆಡಿಟ್ ಇದು? ಜೊತೆಗೇನು ಅಂತಂದರೆ ಇದು ಪ್ರಭಾವಿಗಳು ಹೇಳಿದ್ರು ಅಂತೇಳಿ ಹೌದು ಕೊಟ್ವಿ ಅನ್ನುವಂಥ ಮಾತನ್ನು ಖುದ್ದು ಶಿಕ್ಷಣ ಸಂಸ್ಥೆಯವರೇ ಒಪ್ಕೊಂಡಿರುವಂಥದ್ದು ನಂಬರ್ 1. ಜೊತೆಗೇನು ಅಂದರೆ ಹಣ ಹಾಕಿರುವಂಥ ಬಗ್ಗೆಯೂ ಕೂಡ ಈಕೆದು ಒಂದಲ್ಲ ಎರಡಲ್ಲ ರಗಳೆಗಳು. ಅದು ಅಲ್ಲಿಂದ ಈ ಚಿನ್ನದ ವ್ಯಾಪಾರಿಗಳ ತನಕ ಬಂದಿದೆ. ಹಣ ಹೋದಂಥ ರೀತಿ ಈ ಕಟ್ಟಡ ವ್ಯಾಪಾರಿಗಳ ಹೆಸರಿಂದಲೂ ಕೂಡ ಹಣವನ್ನು ಹಾಕಲಾಗಿದೆ ಅನ್ನುವಂಥದ್ದು. ಇದೆಲ್ಲದೂ ಕೂಡ ಒಟ್ಟಾರೆ ಪರಮೇಶ್ವರ್ ತನಕ ತಂದು ನಿಲ್ಲಿಸಿದೆ ಈ ಕೇಸನ್ನು. ಏನಂತೀರಿ ರಂಗನಾಥ್? ಈ ದಾಳಿಯಲ್ಲಿ ಪ್ರಮುಖವಾದಂಥ ಒಂದಷ್ಟು ಅಂಶಗಳನ್ನು ಈಗ ಇಡಿ ಅಧಿಕಾರಿಗಳ ಮೂಲಕವಾಗಿ ಹೊರಗೆ ಬಂದಿರೋಂಥದ್ದು. ಪ್ರಮುಖವಾಗಿ ಈಕೆ ಚಿನ್ನದ ಕಳ್ಳ ಸಾಗಾಣಿಕೆ ಏನು ಮಾಡ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಒಂದಷ್ಟು ಹಣದ ಹವಾಲಾ ವ್ಯವಹಾರ ನಡೆದಿರುತ್ತೆ. ಅಂದರೆ ಈಕೆ ಚಿನ್ನ ತಂದು ಕೊಟ್ಟದನ್ನ ಖರೀದಿ ಮಾಡಿಕೊಂಡು ಮಾರಾಟ ಮಾಡಿ ಆ ಹಣವನ್ನು ಹವಾಲಾ ಮೂಲಕವಾಗಿ ಒಂದು ರನ್ಯರಾವ್ಗೆ ಕೊಡುವಂಥದ್ದಾಗಿರ್ಬೋದು, ಮತ್ತೆ ಇನ್ನೊಂದು ಅದನ್ನ ದುಬೈಗೆ ಕಳಿಸ್ಕೊಡುವಂಥದ್ದಾಗಿರ್ಬೋದು. ಇದೆರಡೂ ಕೂಡ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟವ್ರನ್ನು ವಿಚಾರಣೆಯನ್ನ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ. ಅಲ್ಲಿ ರನ್ಯ ವಿರುದ್ಧ ಅವರು ಹೇಳಿಕೆಗಳನ್ನ ಮತ್ತೆ ತಪ್ಪೊಪ್ಪಿಗೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಇಡಿ ಮಾಹಿತಿ ನೀಡಿದೆ. ಅದಾದ್ಮೇಲೆ ಈಕೆಗೆ ಬರಬೇಕಾಗಿದ್ದಂತ ಒಂದಷ್ಟು ಹಣ ಅಂದ್ರೆ ಈಕೆಗೆ ಬಂದಿರುವಂತ ಒಂದಷ್ಟು ಹಣ, ಪ್ರಮುಖವಾಗಿ ಈಕೆ ಕ್ರೆಡಿಟ್ ಕಾರ್ಡ್ ಬಿಲ್ಗೆ ಸಂಬಂಧಪಟ್ಟಂತೆ ಸುಮಾರು 40 ಲಕ್ಷ ರೂಪಾಯಿ ಹಣವನ್ನ ಒಂದು ಶೈಕ್ಷಣಿಕ ಸಂಸ್ಥೆಯಿಂದ ಪೇ ಮಾಡಲಾಗಿದೆ ಅನ್ನೋದು ಅಕೌಂಟ್ ಡೀಟೇಲ್ಸ್ ಸಿಕ್ಕಿದೆ ಅನ್ನೋದನ್ನ ಇಡಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಈ ಹಣವನ್ನ ಪೇ ಮಾಡ್ಲಿಕ್ಕೋಸ್ಕರ ಅವರಿಗೆ ಒಂದು ಪ್ರಭಾವಿ ವ್ಯಕ್ತಿಯ ಒಂದಷ್ಟು ಸೂಚನೆಗಳಿತ್ತು, ಓರಲ್ ಇನ್ಸ್ಟ್ರಕ್ಷನ್ಸ್ ಇತ್ತು. ಅದ್ರ ಮೇಲೆ ಹಣವನ್ನ ವರ್ಗಾವಣೆ ಮಾಡಿರೋದಾಗಿ ನಮಗೆ ಮಾಹಿತಿ ಸಿಕ್ಕಿದೆ ಅನ್ನೋದನ್ನ ಇಡಿ ಅಧಿಕಾರಿಗಳು ತಿಳಿಸ್ತಿದ್ದಾರೆ. ಮತ್ತೆ ಇನ್ನೊಂದು ಪ್ರಮುಖ ವಿಚಾರ ಅಂತ ಅಂದ್ರೆ ಇಷ್ಟೆಲ್ಲ ನಡೆದಿರುವಂತದ್ದಕ್ಕೂ ಮತ್ತೆ ತುಮಕೂರಿನಲ್ಲಿ ನಡೀತಿರುವಂತ ದಾಳಿಗೂ ನೇರವಾದಂತ ಸಂಬಂಧ ಇದೆ. ಹೀಗಾಗಿನೇ ಅಲ್ಲಿರುವಂತ ಶೈಕ್ಷಣಿಕ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆಯನ್ನ ಮಾಡಲಾಗ್ತದೆ. ಈ ಇಡಿ ಅಧಿಕಾರಿಗಳು ಯಾವ ರೀತಿ ಅಂತಂದ್ರೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಇವರಿಗೆ ಒಂದು ಎಳೆ ಬೇಕು, ಅಂದ್ರೆ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಬೇಕು, ಅದನ್ನ ಹಿಡ್ಕೊಂಡು ಹೋಗ್ತಾರೆ. ಆದ್ರೆ ಒಂದ್ಸಲ ಇನ್ವೆಸ್ಟಿಗೇಷನ್ ಅನ್ನ ಅಥವಾ ದಾಳಿಯನ್ನ ಮಾಡಿದ್ರು, ಅಲ್ಲಿ ಶುರು ಮಾಡಿದ್ರು ಅಂತ ಅಂದ್ರೆ ಇಡೀ ಆ ಸಂಸ್ಥೆಯ ಆರ್ಥಿಕ ವ್ಯವಹಾರಗಳು ಯಾವ ರೀತಿ ನಡೆದಿದೆ ಅದೆಲ್ಲದನ್ನು ಸಂಪೂರ್ಣವಾಗಿ ಜಾಲಾಡುವಂತ ಕೆಲಸ ಮಾಡ್ತಾರೆ. ಇದು ಸಾಕಷ್ಟು ಮುಂದಿನ ದಿನಗಳಲ್ಲಿ ಸಮಸ್ಯೆ ಉಂಟಾಗುವಂತ ಸಾಧ್ಯತೆಗಳು ಇದೆ ಅನ್ನೋದು ಒಂದು ಕಡೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಡಾಕ್ಯುಮೆಂಟ್ ಅಲ್ಲಿ ಇವರು ನೋಡಿದಂತ ಸಂದರ್ಭದಲ್ಲಿ ಈಕೆಗೆ ಒಂದಷ್ಟು ಕೆಲಸಗಾರರನ್ನ ಪೂರೈಕೆ ಮಾಡುವಂತ ಒಂದು ಕಂಪನಿ ಇದೆ ಅನ್ನೋ ರೀತಿಯಲ್ಲಿ ಡಾಕ್ಯುಮೆಂಟೇಶನ್ ಅನ್ನ ಮಾಡಿ ಅದು ಇಲ್ದಲೇ ಇದ್ರೂ ಸಹಿತ ಆಕೆಗೆ ಹಣವನ್ನು ನೀಡಿದ್ದಾರೆ ಅನ್ನೋದು ಸದ್ಯ ತನಿಖೆ ವೇಳೆ ಗೊತ್ತಾಗ್ತಿರುವಂತ ಅಂಶ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ ಯಾವ ರೀತಿ ಆಗ್ತಾ ಇದೆ ಅಂತ. ನಿನ್ನೆಯಿಂದ ಇಲ್ಲಿ ತನಕ ನಿರಂತರವಾಗಿ ಇಡಿ ಶಾಕ್ ಕೊಡ್ತಾನೆ ಇದೆ, ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದೆ.